ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಗಂಗಕ್ಕ ಲಕ್ಷ್ಮಿಯ ನಾಟಕ ಕಾವೇರಿ ಮುಂದೆ ಬಯಲಾಗಿದೆ. ಹಾಗಿದ್ರೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಗಂಗಕ್ಕ ಇಬ್ಬರು ಕೂಡ ಅವ್ರು ಏನೇನೆಲ್ಲ ಮಾಡಿದ್ರು ಎಲ್ಲವನ್ನ ಕೂಡ ರಿಕಾಲ್ ಮಾಡ್ಕೋತಾರೆ. ಅವತ್ತು ಈ ಕಡೆ ಗೆಜ್ಜೆ ಹೇಗಪ್ಪ ಸಿಕ್ತು, ಗೆಜ್ಜೆ ಹೇಗೆ ಬಿತ್ತು ಕಾವೇರಿ ಅವ್ರಿಗೆ ಅಂದ್ರೆ ಅವತ್ತು ಗೆಜ್ಜೆನ ತಂದು ಗಂಗಕ್ಕನೇ ಕಬೋರ್ಡ್ ಹತ್ರ ಇಟ್ಟು ಜಾರಿ ಬೀಳು ಹಾಗೆ ಮಾಡಿ ಈ ಕಡೆ ರೊಪ್ಪಂತ ಬಿದ್ದ ತಕ್ಷಣ ಕಾವೇರಿ ಹೆದ್ರ ತಕ್ಷಣ ಲೋಟನ ಕೆಳಗಡೆ ಡಬ್ಬಂತ ಬಿಸಾಡಿ ಹೊಡೆದಾಕಿದ್ದು ಎಲ್ಲ ಕೂಡ ಗಂಗಕ್ಕನ. ತದನಂತರ ಈ ಕಡೆ ಅವತ್ತು ಬರೀಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೋ ಗೊತ್ತಾ. ಆಮೇಲೆ ಏನಾದರೂ ನನಗೆ ಸರಿಯಾಗಿ ಬರೆಯೋಕ್ಕೆ ಬರಲ್ಲ, ತಪ್ಪಾದರೆ ಏನು ಅಂತ ಲಕ್ಷ್ಮಕ್ಕ ಜೊತೆಗೆ ಆದರೆ ನೀವು ಲಕ್ಷ್ಮಕ್ಕ ಬರೆದು ಕೊಟ್ಟಿದ್ರಲ್ವ ಅದನ್ನು ನೋಡ್ಕೊಂಡು ಸರಿಯಾಗಿ ಬರದೆ ಅಂತ ಹೇಳ್ತಾರೆ. ಬಿಕಾಸ್ ಅವತ್ತು ಗೋಡೆ ಮೇಲೆ ಬರೆದಿದ್ದು ಬೇರೆ ಯಾರೂ ಅಲ್ಲ ಗಂಗಕ್ಕ. ಆದರೆ ಆ ನಂತರ ಇದನ್ನೆಲ್ಲ ಮಾಡಿದ್ದು ಲಕ್ಷ್ಮೀ ದವ್ವ ಅಂತ ಅನ್ಕೋತಾರೆ. ತದನಂತರ ಪುರೋಹಿತರು ಗುರುಗಳನ್ನ ನಂಬರ್ ಕೊಟ್ಟು ಕಾವೇರಿ ಅವ್ರಿಗೆ ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಕೂಡ ಸರಿ ಹೋಗುತ್ತೆ, ಲಕ್ಷ್ಮಕ್ಕನ ಅಲ್ಲಿ ಕರ್ಕೊಂಡು ಹೋಗಿ, ಆದರೆ ನಾನು ಮಾಡಿದೆ ನಾನು ಕೊಟ್ಟೆ ಅಂತ ಮಾತ್ರ ಹೇಳಬೇಡಿ ಅಂತ ಹೋಗಿದ್ದು. ಅದಕ್ಕೂ ಮೊದಲು ಲಕ್ಷ್ಮಿ ಮತ್ತು ಗಂಗಕ್ಕ ಹೋಗಿ ಗುರುಗಳ ಹತ್ರ ಹೋಗಿ ಕೇಳಿದಾಗ ಏನು ಅಂದ್ಕೊಂಡಿದ್ರ, ನನ್ನ ಡೋಂಗಿ ಸ್ವಾಮಿ ಅಂತ ಅಂದ್ಕೊಂಡಿದ್ರ, ಆಚಾರ ವಿಚಾರಗಳನ್ನ ಈ ರೀತಿ ಎಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇಂಥದ್ದು ಎಲ್ಲ ಆಗೋದಿಲ್ಲ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಂತ ಗುರುಗಳು ಹೇಳಿದಾಗ ಇಲ್ಲ ನಾವು ಏನನ್ನೂ ಕೂಡ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ, ಒಂದು ಹೆಣ್ಣು ಮಗಳು ಮುಖನೂ ನೋಡೋಕ್ಕಾಗದಿರೋ ಮಟ್ಟಿಗೆ ಸಾವಾಗಿದೆ, ಸಾವಿಗೆ ನ್ಯಾಯ ಕೊಡಿಸ್ಬೇಕು, ಆಕೆಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ನಾವಿಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳಿ ದೇವ್ರ ಮುಂದೆ ಪ್ರಮಾಣ ಮಾಡ್ತಾಳೆ ಲಕ್ಷ್ಮಿ. ನಾವೇನಾದ್ರು ತಪ್ಪು ಉದ್ದೇಶದಿಂದ ಮಾಡ್ತಿದ್ರೆ ದೇವಿನೇ ನಮಗೆ ಶಿಕ್ಷೆ ಕೊಡ್ತಾಳೆ, ಇಲ್ಲ ನ್ಯಾಯವಾಗಿ ಮಾಡ್ತಾ ಇದ್ರೆ ದೇವಿನೇ ನಮ್ಮನ್ನ ಕಾಪಾಡ್ತಾಳೆ ಅಂತ ನಂತರ ಗುರುಗಳು ಕೂಡ ಒಪ್ಕೋತಾರೆ ಅದಕ್ಕೆ ಮಾಡಲಿಕ್ಕೆ. ಇದೆಲ್ವನ್ನ ಕೂಡ ಲಕ್ಷ್ಮಿ ಮತ್ತು ಗಂಗಕ್ಕ ಇಬ್ಬರು ಕೂಡ ಡಿಸ್ಕಸ್ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಅಂದ್ಕೊಂಡಂಗೆ ಆಯಿತು ಲಕ್ಷ್ಮಕ್ಕ, ಆದರೆ ವೈಷ್ಣವನ್ನ ಸ್ವಲ್ಪ ತಡವಾಗಿ ಬಂದಿದ್ರು ಕೂಡ ಖಂಡಿತ ಕಾವೇರಮ್ಮ ಎಲ್ಲ ವಿಷಯನೂ ಸತ್ಯನೂ ಗುರುಗಳ ಮುಂದೆ ಒಪ್ಕೊಂಡ್ಬಿಡ್ತಿದ್ರಲ್ವ ಅಂದಾಗ ಹೌದು, ಆದರೆ ಏನು ಮಾಡೋದು ಈಗ ಆಗಲಿಲ್ವಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಇನ್ನೇನು ಮಾಡ್ತೀರಾ ನೆಕ್ಸ್ಟ್ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ, ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಷ್ಟೇ ಅಂತ ಯೋಚನೆ ಮಾಡ್ತಿದ್ದಾರೆ. ಆಗ ಇಲ್ಲಿ ಗಂಗಕ್ಕ ಮೊದಲು ಹೇಳಿಬಿಡಿ ನಾನು ಏನು ಮಾಡಬೇಕು ಅಂತ ಎಲ್ಲದಕ್ಕೂ ಕೂಡ ರೆಡಿಯಾಗಿ ಪ್ರಿಪೇರ್ ಆಗಿಬಿಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗ್ತಿದ್ದಾಗೆ ಆಲ್ರೆಡಿ ಇಲ್ಲಿ ವೈಷ್ಣವಂತೂ ಬಟ್ಟೆಗಳನ್ನೆಲ್ಲ ಆ ಕಡೆ ಈ ಕಡೆ ಹರಡೋದು ಎಲ್ಲವನ್ನ ಕೂಡ ಮಾಡ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಅದನ್ನು ಮುಟ್ಬೇಡಿ ಇದನ್ನು ಮುಟ್ಬೇಡಿ ಹಾಗಿಟ್ಕೊಳ್ಳಿ ಹೀಗಿಟ್ಕೊಳ್ಳಿ ಅಂತಿದ್ರೆ ಏನ್ರಿ ಇದು ನಮ್ಮದೇ ಕಪೋರ್ಡ್ ಅಲ್ವಾ, ಹೇಗಾದರೂ ಇಟ್ಕೋಬೋದು, ಅದರಲ್ಲೂ ಈ ರೀತಿ ರೆಸ್ಟ್ರಿಕ್ಷನ್ ಅಲ್ರಿ ಅಂತಿದ್ರೆ ನಿಮ್ಗೇನು ಗೊತ್ತು, ನೀವು ಒಂದಿನ ಬಟ್ಟೆ ಮಡ್ಚಿಟ್ಟಿದ್ರೆ ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ನಂತರ ಬನ್ನಿ ಉಟ್ಕೊಡಿ ಮತ್ತೆ ಇಲ್ಲ ಅಂದರೆ ನಾನು ಹೀಗೆ ಹೋಗ್ಬಿಡ್ತೀನಿ ಅಂದಾಗ ಹೌದೌದು ಹೀಗೆ ಹೋಗ್ಬಿಟ್ರೆ ಮರ್ಯಾದೆ ಏನಾಗಬೇಕು, ಜನಗಳು ಏನಾಗಬೇಕು, ಅದಕ್ಕಾದರೂ ಬಂದು ತೆಕ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಕಬೋರ್ಡ್ ಹತ್ರ ಬಂದು ಜಾಕೆಟ್ನ ತಗೊಳಕ್ಕೆ ಬರ್ತಾಳೆ. ಬಟ್ ಅಲ್ಲಿ ಆಲ್ರೆಡಿ ಆ ಒಂದು ಡೈರಿ ಇರುತ್ತೆ, ಕೀರ್ತಿ ಡೈರಿನ ನೋಡಿದ್ದೆ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಏನಪ್ಪ ಇದು ಕೀರ್ತಿ ಡೈರಿ ಇವ್ರ ಹತ್ರ ಹಾಕಿದ್ರೆ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಏನು ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಏನಿಲ್ಲ ಅಂತ ಹೇಳಿ ಜಾಕೆಟ್ ಕೊಡ್ತಾಳೆ. ನಂತರ ಜಾಕೆಟ್ನ ಹಾಕ್ಕೊಂಡಿದ್ದೆ ಈ ಕಡೆ ಕಬೋರ್ಡಲ್ಲಿ ತಡಕ್ತಾ ಇರ್ತಾರೆ ವೈಷ್ಣವ್ ಡೈರಿ ಎಲ್ಲೋಯ್ತು ಅಂತ. ಬಿಕಾಸ್ ಹಿಂಬದಿ ಔಸ್ಬಿಟ್ಟಿರ್ತಾಳೆ ಲಕ್ಷ್ಮಿ. ನೋಡಿದ ತಕ್ಷಣ ಡೈರಿ ಎತ್ಕೋತಾರೆ. ಏನಿದು ಇವರು ಡೈರಿ ಓದೋಕೆ ಹೋಗ್ತಿದಾರಲ್ಲ, ಏನು ಮಾಡಲಿ ನಾನು ಡೈರಿ ಓದ್ಬಿಟ್ರೆ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ವೈಶ್ ಏನು ಮಾಡ್ತಿದ್ಯಾ ವೈಶ್ ನೀನು, ನಾನು ಡೈರಿ ಯಾಕೆ ಓದ್ತಾ ಇದೆಯಾ, ನಿನಗೆ ಗೊತ್ತಿಲ್ವಾ ನನ್ನ ಪರ್ಸ್ನಲ್ ಸ್ಪೇಸ್ಗೆಲ್ಲ ಈ ರೀತಿ ಬರೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಮೊದಲು ಡೈರಿ ಇಡು, ಇಟ್ ಇಸ್ ಮೈನ್ ಅಂತ ಹೇಳ್ತಿದ್ದಾಳೆ. ಕೀರ್ತಿಯಾಗಿ ಬದಲಾಗ್ಬಿಟ್ಲು ಲಕ್ಷ್ಮಿ. ಈ ಕಡೆ ವೈಷ್ಗೆ ಮಹಾಲಕ್ಷ್ಮಿ ಅನ್ಬೇಕು ಕೀರ್ತಿ ಅನ್ಬೇಕು ಗೊತ್ತಾಗ್ತಾನೆ ಇಲ್ಲ. ನಂತರ ಕೀರ್ತಿ ಅಂತಲೇ ಮಾತಾಡೋಕೆ ಶುರು ಮಾಡ್ಕೋತಾರೆ. ತದನಂತರ ಅಷ್ಟರಲ್ಲಿ ಗಂಗಕ್ಕ ಬರ್ತಾರೆ. ಅಜ್ಜಿ ಕರೀತಿದ್ದಾರೆ, ಏನು ಮಾಡ್ತಿದ್ದೀರಾ ನೀವಿಬ್ಬರು ಗಂಡ ಹೆಂಡತಿ ಇಲ್ಲಿ ಸ್ಟ್ಯಾಚು ಆಟ ಆಡ್ತಿದ್ದೀರಾ ಅಂತ ಹೇಳಿ ರೇಗಿಸ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಅಂತೂ ಕಣ್ಗಳನ್ನ ಹೀಗೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನೋಡಿ ಈ ಕಡೆ ವೈಷ್ಣವ ಹೆದರ್ಕೋತಿದ್ದಾನೆ. ತಕ್ಷಣ ಬರ್ತೀನಿ ಗಂಗಕ್ಕ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಕಳಿಸಿ ಈ ಕಡೆ ಕೀರ್ತಿ ಅಂತಲೇ ಅಂದ್ಕೊಂಡು ಈ ಕಡೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ವೈಷ್ಣು. ನಂತರ ಈ ಕಡೆ ವೈಷ್ಣು ಹೋಗ್ತಿದ್ದಾಗೆ ಡೈರಿ ತೊಗೊಂಡು ಬರ್ತಾಳೆ. ಈ ಕಡೆ ಡೈರಿ ತೊಗೊಂಡು ಬಂದು ಹಾಸಿಗೆ ಕೆಳಗಡೆ ಇಟ್ಬಿಡ್ತಾಳೆ. ನಂತರ ಈ ಕಡೆ ಗಂಗಕ್ಕ ಬಂದು ಯಾಕೆ ಡೈರಿನ ಇಲ್ಲಿಡುದು ಮಾಡ್ತಿದ್ರ ಲಕ್ಷ್ಮಕ್ಕ ಅಂತ ಹೇಳಿದಾಗ ಇದು ವೈಷ್ಣವ್ ಅವ್ರಿಗೆ ಸಿಕ್ಕಿತ್ತು, ಇದನ್ನೇನಾದ್ರು ಓದಿದ್ರೆ ಅವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ಹೋಗಿ ಕಾವೇರಿ ಅತ್ತೆನ ನೇರವಾಗಿ ಹೋಗಿ ಪ್ರಶ್ನೆ ಮಾಡಿಬಿಡ್ತಿದ್ರು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಕೇಳಿದ್ರು ಏನಾಗ್ತಿತ್ತು, ಅವ್ರು ಓದಿದ್ರೆ ಏನಾಗ್ತಿತ್ತು ಅಂದಾಗ ಆನಂತರ ಅದು ಮತ್ತೆ ಮದುವೆ ಸುತ್ತಾ ಇತ್ತು. ಕೀರ್ತಿ ಅವ್ರಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ, ಕೀರ್ತಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅತ್ತೆ ಕೀರ್ತಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಅವರೇ ಒಪ್ಕೋಬೇಕು. ಕೀರ್ತಿಯವರು ಸಮಾಜಕ್ಕೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೋ ಅದು ಅತ್ತೆ
ಅತ್ತೆಯಿಂದನೇ ಎಲ್ಲವೂ ಕೂಡ ಸತ್ಯ ಆಚೆಗೆ ಬರಬೇಕು, ಅದಿಲ್ಲ ಆಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಈ ಡೈರಿನ ವೈಷ್ಣವ್ ಅವರು ಓದಬಾರ್ದು ಅಂತ ಲಕ್ಷ್ಮಿ ಹೇಳ್ತಾಳೆ. ಇದು ಎಲ್ಲದರ ನಡುವೆ ಗಂಗಕ್ಕ ಒಂದು ಪ್ರಶ್ನೆ ಮಾಡ್ತಾರೆ, ಅವತ್ತು ಯಾಕೆ ವೈಷ್ಣವ್ ಅಣ್ಣನ ಜೊತೆ ಹೋದಾಗ ನೀವು ಒಳ್ಳೆ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ವ, ಯಾಕೆ ರೀತಿ ಮಾಡಿದ್ರಿ ಅಂತ. ಯಾಕೆ ರೀತಿ ಮಾಡಿದೆ ಅಂದರೆ, ನಾನು ಟೀ ತರೋಕ್ಕೆ ಹೋಗಿ ನೋಡಿದ್ರೆ ಫೋನಲ್ಲಿ ಲಕ್ಷ್ಮಿಯವರು ಆರಾಮಾಗೇ ಇದ್ದಾರೆ ಅಂತ ಹೇಳಿದರು. ಆಮೇಲೆ ಏನಾದರೂ ಅತ್ತೆಗೆ ನನ್ನ ಮುಂದೆ ಮಾತ್ರ ಈ ರೀತಿ ಇರ್ತಾಳೆ ಅಂದರೆ ಏನಾದರೂ ಡೌಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ನನಗೂ ಕೂಡ ಹಿಂಸೆ ಆಯಿತು, ಆದರೂ ಕೂಡ ಕೀರ್ತಿಯಾಗಿ ಬದಲಾಗೋ ರೀತಿ ನಾಟಕ ಮಾಡಿದೆ ಅಂತ ಹೇಳ್ತಾರೆ. ಹೌದಾ, ಅವತ್ತಂತೂ ಡ್ಯಾನ್ಸ್ ಮಾಡಬೇಕಿದ್ರೆ ಡ್ರೆಸ್ ಏನೋ ಹಾಕ್ಕೊಂಡ್ರು ಡ್ಯಾನ್ಸ್ ಹೇಗೆ ಮಾಡ್ತಾರೆ ಅಂದ್ಕೊಂಡೆ, ಆದರೆ ಸೂಪರಾಗಿ ಮಾಡಿದ್ರಿ, ಕೀರ್ತಿ ಥರ ಅಂತೂ ಸೂಪರಾಗಿ ಬಿಹೇವ್ ಮಾಡಿದ್ರಿ ಅಂತ ಗಂಗಕ್ಕ ಲಕ್ಷ್ಮಿನ ತುಂಬಾ ಹೊಗಳಿ ಹೊನ್ನೆ ಶೂಲಕ್ಕೇರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದೆಲ್ಲದರ ನಡುವೆ ಈ ಕಡೆ ವೈಶ್ ಮತ್ತು ಸುಪ್ರೀತಾ ಹೊರಗಡೆ ಹೋಗ್ತಿದ್ದಾರೆ. ಅದಕ್ಕೂ ಮೊದಲು ಈ ಕಡೆ ಕಾವೇರಿಯವರು ಊಟ ಮಾಡ್ತಿಲ್ಲ. ಯಾಕೆ ಊಟ ಮಾಡ್ತಿಲ್ಲ, ಊಟ ಮಾಡು ಅಂತ ಕೃಷ್ಣಕಾಂತ್ ಅಜ್ಜಿ ಹೇಳ್ತಿದ್ರೆ, ಇಲ್ಲ ನನ್ನ ಮಗ ನನ್ನ ಕ್ಷಮಿಸೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಊಟ ಮಾಡೋದಿಲ್ಲ ಅಂತ ಪಟ್ಟಿಟ್ಕೊಂಡು ಕೂತಿದ್ರೆ ಏನು ಮೋಮಿದಲ್ಲ, ಸುಮ್ಮನೆ ಊಟ ಮಾಡೋಕ್ಕಾಗತ್ತಿಲ್ವಾ ಅಮ್ಮ, ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು ಅಂದಾಗ, ಏನು ಮಾತಾಡ್ತಿದ್ಯಾ ಪುಟ್ಟ, ನಾನು ಬ್ಲ್ಯಾಕ್ ಮೇಲ್ ಮಾಡೋದಾ ಅಂದಾಗ, ಇದನ್ನು ಬ್ಲ್ಯಾಕ್ ಮೇಲ್ ಅಲ್ಲದೆ ಇನ್ನೇನು ಹೇಳ್ತಾರೆ, ತಪ್ಪು ಮಾಡಿದ್ಮೇಲೆ ಈ ರೀತಿ ಕ್ಷಮೆ ಕೇಳೋದು, ಕ್ಷಮಿಸಿದ ತಕ್ಷಣ ಈ ರೀತಿ ಊಟ ಬಿಟ್ಬಿಡೋದು, ಕ್ಷಮಿಸಲ್ಲ ಅಂದಾಗ ಪ್ಲೀಸ್ ಪುಟ್ಟ ದಯವಿಟ್ಟು ನನಗೆ ಕ್ಷಮೆ ಕೊಡು, ಇಲ್ಲಿಲ್ಲ ಅಂದರೆ ಖಂಡಿತ ಊಟ ಮಾಡಲ್ಲ ಅಂದಾಗ, ಎಷ್ಟು ದಿನ ಊಟ ಮಾಡ್ತಾ ಇರ್ತೀರಾ ಅಂತ ಕೇಳ್ತಿದ್ರೆ, ಎಷ್ಟು ದಿನನಾದರೂ ಪರವಾಗಿಲ್ಲ, ನನ್ನ ಮಗ ನನ್ನನ್ನು ಕ್ಷಮಿಸೋದಂಗ ಅಂತೂ ನಾನು ಊಟ ಮಾಡೋದಿಲ್ಲ ಅಂತ ಕಾವೇರಿ ಹೇಳ್ತಿದ್ದಾರೆ. ಮಾಮ್, ಯಾವುದೇ ಕಾರಣಕ್ಕೂ ಕ್ಷಮೆ ಅಂತೂ ನಿನಗೆ ಸಿಗೋದಿಲ್ಲ, ನೀನು ಬೇಕಿದ್ರೆ ಊಟ ಮಾಡ್ಬೋದು, ಊಟ ಮಾಡದೆ ಇರ್ಬೋದು, ಈ ರೀತಿ ಎಷ್ಟು ಬಾರಿ ಕ್ಷಮಿಸೋದು ನಿನ್ನ, ಮಾಡೋದು ಬಂದು ಕಾಲಿಟ್ಕೊಳ್ಳೋದು, ಕ್ಷಮೆ ಕೇಳೋದು ಮತ್ತು ಅದೇ ನಾಟಕ, ನಿನಗಂತೂ ನನ್ನ ಹತ್ರ ಕ್ಷಮೆ ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಅಮ್ಮಂಗಂತೂ ಬಿಗ್ ಶಾಕ್, ಏನಿದು ನನ್ನ ಮಗ ಊಟ ಮಾಡಲ್ಲ ಅಂದರೂ ಈ ರೀತಿ ನಡ್ಕೊತಿದ್ದಾನಲ್ಲ ಅಂತ. ತದನಂತರ ಸುಪ್ರೀತಾ ಭಾವೈಶ್ ಹೋಗೋಣ ಅಂದಿದ್ದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನನ್ನ ಮಗನ ನೀನು, ಇಲ್ಲಿ ಅಮ್ಮ ಮಗ ಮಾತಾಡ್ತಿಲ್ಲ, ಊಟ ಮಾಡದೆ ಕೂತಿದ್ರೆ ನಿಂದೆ ಆಗೋಯ್ತಲ್ವ ಅಂದಾಗ, ಏನು ಅದಕ್ಕೆ ಹೇಳ್ತಿದ್ರ, ಅದಕ್ಕೂ ಅವ್ನು ನನ್ನ ಜೊತೆ ಬರೋದಕ್ಕೆ ಏನು ಸಂಬಂಧ, ಅವ್ನು ಸ್ಟುಡಿಯೋಗೆ ಹೋಗ್ತಿದ್ದಾನೆ ಅಷ್ಟೇ ಅಂದಾಗ, ನಿನ್ನ ಕಾರಲ್ಲಿ ಯಾಕೆ ಬರಬೇಕು ಅವನು ಅಂದಾಗ, ನನ್ನ ಕಾರಲ್ಲಿ ಬರಬೇಕು ಅಂದರೆ ಅಂತ ಹೇಳ್ತಿದ್ದಾಗ, ಈ ಕಡೆ ವೈಷ್ಣವ್ ನನ್ನ ಕಾರ್ ಕೆಟ್ಟಿದೆ ಅದಕ್ಕೋಸ್ಕರ ಅತ್ತೆ ಹತ್ರ ಡ್ರಾಪ್ ತಗೋತಿದ್ದೀನಿ ಅಂತ ಕಾವೇರಿ ಅವ್ರಿಗೆ ವೈಷ್ಣವ್ ಸುಳ್ಳು ಹೇಳ್ತಾನೆ. ತದನಂತರ ಈ ಕಡೆ ವೈಷ್ಣವ್ ಮತ್ತು ಸುಪ್ರೀತಾ ಇಬ್ಬರು ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ. ಅಲ್ಲಿ ಅವ್ರ ಫ್ರೆಂಡ್ ಸೈಕಿಯಾಟ್ರಿಸ್ಟ್ ಆಗಿರ್ತಾರೆ. ಸುಪ್ರೀತಾ ಫ್ರೆಂಡ್ ಎಷ್ಟು ದಿನ ಆಯಿತು ಮೀಟ್ ಮಾಡಿ, ಹಾಗೆ ಹೀಗೆ ಕ್ಯಾಶುವಲ್ ಟಾಕ್ ಮಾತಾಡ್ತಾರೆ. ಮತ್ತು ಲಕ್ಷ್ಮಿ ಕೇಸನ್ನ ತಗೊಳ್ಳೋದಾದರೆ ಅಂಥದ್ದಾಗೆ ವೈಷ್ಣವ್ಗೆ ತುಂಬ ಬೇಜಾರಾಗುತ್ತೆ. ಕೇಸ್ ಅಂದ ತಕ್ಷಣ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಇದನ್ನೆಲ್ಲ ನಾವು ಕೇಸ್ ಅಂತಲೇ ಕನ್ಸಿಡರ್ ಮಾಡೋದು, ಮಲ್ಟಿ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಅನ್ನಿಸ್ತದೆ. ಇದನ್ನು ಒಂದು ಡಿಸೀಸ್ ಆಗಿ ನಾವು ರೆಫರ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಇದೆಲ್ಲ ಡಿಸೀಸ್ ಅಲ್ಲ, ಸ್ಪ್ಲಿಟ್ ಪರ್ಸ್ನಾಲಿಟಿ, ಅದೇ ಒಂದು ಮೂವಿ ಇದೆಯಲ್ಲ ಆ ರೀತಿಯೇ ನಾವು ಎಕ್ಸಾಂಪಲ್ ಆಗಿ ತೊಗೋಬಹುದು. ಒಂದೇ ವ್ಯಕ್ತಿ ಹಲವಾರು ರೀತಿ ಬಿಹೇವ್ ಮಾಡ್ತಾರೆ, ಯಾವ ಕ್ಷಣ ಹೇಗೆ ಬಿಹೇವ್ ಮಾಡ್ತಾರೆ ಅಂತಲೇ ಗೊತ್ತಿರಲ್ಲ. ನಾನು ಸುಪ್ರೀತಾ ಹೇಳಿದನ್ನು ಕೇಳಿ ಇದಾಗಿರ್ಬೋದು ಅಂತ ಫೈಂಡ್ ಔಟ್ ಮಾಡಿದ್ದೀನಿ. ಒಮ್ಮೆಲೆ ಲಕ್ಷ್ಮಿ ಜೊತೆ ಮಾತಾಡಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ, ಕ್ಯಾಶುವಲ್ ಆಗಿ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಡಾಕ್ಟರ ಹೇಳ್ತಿದ್ದಾರೆ. ದಯವಿಟ್ಟು ನನ್ನ ಲಕ್ಷ್ಮಿಗೆ ಏನೂ ಆಗದೆ ಇರೋ ಹಾಗೆ ನಂಗೆ ಲಕ್ಷ್ಮಿನ ಕೊಡಿಸ್ಕೊಡಿ ಅಂತ ವೈಷ್ಣವ್ ಕೇಳ್ಕೊತಾನೆ. ಇದು ಎಲ್ಲದರ ನಡುವೆ ಆ ಕಡೆ ಲಕ್ಷ್ಮಿ ಮತ್ತು ಗಂಗಕ್ಕ ಇಬ್ಬರು ಕೂಡ ಮಾತನಾಡ್ಕೊತಿದ್ದಾರೆ. ಮುಂದೇನು ಮಾಡೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ, ಏನು ಮಾಡೋದು ಅಂತಿದ್ದಾಗೆ ಈ ಕಡೆ ಕಾವೇರಿ ಅವ್ರು ಬರ್ತಾರೆ. ಏನು ಮಾಡಬೇಕು, ಏನು ಅನ್ಕೋತಿದ್ರ ನೀವು ಅಂತಿದ್ದಾಗೆ, ಏನು ಅಡುಗೆ ಮಾಡೋದು ಅಂತ ಕೇಳ್ತಿದ್ರು, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ ಅಂತ ಲಕ್ಷ್ಮಿ ಹಾಗೆ ಸುಳ್ಳು ಹೇಳ್ಬಿಡ್ತಾಳೆ. ಈ ಕಡೆ ಕಾವೇರಿ ಅವ್ರಿಗೆ ನಂಬೋಕ್ಕಾಗೋದಿಲ್ಲ. ನಂತರ ಇಲ್ಲಿ ಕೀರ್ತಿ ಮನೆ ಕೆಲಸದವ್ರು ಬಂದಿದ್ರು, ಅವ್ರ ಮನೆ ಕೀನ ನೀನು ಯಾಕೆ ಎತ್ಕೊಂಡು ಬಂದಿದ್ಯಾ, ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಕೀಯಲ್ಲಿದೆ ಅಂತಿದ್ರೆ, ಹೌದು ನಮ್ಮ ಹತ್ರನೇ ಇದೆ ಅಂತ ಗಂಗಕ್ಕ ಹೇಳ್ಬಿಡ್ತಾರೆ. ಇದರಿಂದ ಕಾವೇರಿ ಅವ್ರಿಗೆ ಶಾಕ್ ಆಗ್ತದೆ. ಫೈನಲಿ ಇಲ್ಲಿ ಲಕ್ಷ್ಮಿ ಮತ್ತು ಗಂಗಕ್ಕ ಆಡಿದ ನಾಟಕ ಕಾವೇರಿ ಮುಂದೆ ಬಟಾಬೈಲಾಗುವ ಎಲ್ಲ ರೀತಿ ಚಾನ್ಸಸ್ ಇದೆ. ಈ ಕಡೆ ಏನಾದರೂ ಲಕ್ಷ್ಮಿ ಮತ್ತು ಗಂಗಕ್ಕ ಕಾವೇರಿ ಮುಂದೆ ನಾಟಕ ಬಟಾಬೈಲಾದರೆ ನೀನು ಆಗ್ಬಹುದು. ಫೈನಲಿ ನೇರವಾಗಿ ಯುದ್ಧಕ್ಕೆ ಇಳಿಬೇಕಾಗತ್ತೆ ಲಕ್ಷ್ಮಿ. ಹಾಗಿದ್ರೆ ನೇರವಾಗಿ ಯುದ್ಧಕ್ಕೆ ಇಳಿದು ಕಾವೇರಿ ಮುಖಪಾಡನ್ನು ಎಲ್ಲರ ಮುಂದೆ ಬಟಾಬೈಲ್ ಮಾಡ್ತಾಳೆ. ಅದ್ರ ಜೊತೆಗೆ ಸೈಕಿಯಾಟ್ರಿಸ್ಟ್ಗೆ ಈ ಕಡೆ ಲಕ್ಷ್ಮಿಗೆ ಮೈ ಮೇಲೆ ಯಾವುದೇ ದವ್ವ ಭೂತ ಇಲ್ಲ, ಏನೂ ಇಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.